ಸಿರವಾರ ತಾಲೂಕಿನ ಉಕ್ರಾಣಿ ಗ್ರಾಮದಲ್ಲಿ ಬಯಲು ಶೌಚಾಲಯಕ್ಕೆ ತೆರಳಿದ್ದ ಯುವತಿಯ ಅಶ್ವಿನಿ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿ ಬಾವಿಗೆ ಎಸೆಯಲಾಗಿದೆ. ಸಂತ್ರಸ್ತೆಯ ಮನೆಯಲ್ಲಿ ಶೌಚಾಲಯದ ವ್ಯವಸ್ಥೆ ಇದ್ದಿದ್ದರೆ ಈ ದುರಂತ ನಡೆಯುತ್ತಿರಲಿಲ್ಲ. ಬಯಲು ಶೌಚಾಲಯಕ್ಕೆ ತೆರಳಿದಾಗ ಈ ಕೃತ್ಯ ನಡೆದಿದೆ ಎಂದು ಮಾಜಿ ಶಾಸಕ ಗಂಗಾಧರ ನಾಯಕ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಘಟನೆಯನ್ನ ಖಂಡಿಸಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದರು. ಜಿಲ್ಲೆಯಲ್ಲಿ ಪದೇ ಪದೇ ಇಂತಹ ಘಟನೆಗಳು ನಡೆಯುತ್ತಿದ್ದು, ಸರ್ಕಾರ ಕೂಡಲೇ ಸಂತ್ರಸ್ತ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಪರಿಹಾರ ಒದಗಿಸಬೇಕು ಹಾಗೂ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಇವತ್ತು ಈ ಒಕ್ರಾಣಿ ಗ್ರಾಮದ ಅಶ್ವಿನಿ ವಿದ್ಯಾರ್ಥಿನಿಕಿ ಡಿಗ್ರಿ ಮುಗಿಸಿ ಪಾಪ ಮನೆಯಲ್ಲೇ ಇರ್ತಕ್ಕಂಥ ಹುಡುಗಿ ಇವತ್ತು ಅಮಾನವೀಯವಾಗಿ ಒಂದು ಹೇಯ ಕೃತ್ಯದಿಂದ ಕೊಲೆ ಮಾಡಿದ್ದಾರೆ. ಈ ಒಂದು ಆರೋಪಿಗಳು ಸಿಕ್ಕರೂ ಕೂಡ ಈ ಜೀವ ತಂದು ಕೊಡೋಕ್ಕಂತೂ ಯಾರಿಗೂ ಆಗೋದಿಲ್ಲ, ಸರ್ಕಾರಕ್ಕೂ ಆಗೋದಿಲ್ಲ, ಯಾವ ಅಧಿಕಾರಿಗಳಿಗೂ ಕೂಡ ಆಗೋದಿಲ್ಲ. ಇದು ಸಂಪೂರ್ಣವಾಗಿ ಒಂದು ಭದ್ರತಾ ವೈಫಲ್ಯ, ಕಾನೂನು ಸುವ್ಯವಸ್ಥೆಯ ವೈಫಲ್ಯ ಅನ್ನೋದೇ ನಾವು ಹೇಳಬೇಕಾಗ್ತದೆ ಈ ಸಂದರ್ಭದಲ್ಲಿ. ಯಾಕಂದರೆ ಪಾಪ ಅವರಿಗೆ ಶೌಚಾಲಯ ಇಲ್ಲ ಅಂತೇಳಿ ಮನೆಗೆ ಬಹಿರ್ದೇಶಕ್ಕೆ ಹೋಗಿದ್ದಾಳೆ ಆ ಹುಡುಗಿ. ಶೌಚಾಲಯ ಇದ್ದಿದ್ರೆ ಇವತ್ತು ನಮ್ಮ ಜೀವ ಉಳಿತದಂತ ಹುಡುಗಿಯ ತಂದೆ ಹೇಳ್ತಾರೆ. ಶೌಚಾಲಯ ಇಲ್ಲದೆ ಕಾರಣದಿಂದ ಕೂಡ ನಮ್ಮ ಮಗಳು ಇವತ್ತು ಜೀವ ತೆತ್ತಬೇಕಾಯ್ತು ಅಂತೇಳಿ ಹೇಳೋ ಒಂದು ಸಂದರ್ಭ ಇವತ್ತು ಈ ಒಕ್ರಾಣಿ ಗ್ರಾಮದಲ್ಲಿ ಬಂದದ. ಜಿಲ್ಲೆಯಲ್ಲಿ ಸರಣಿಯಾಗಿ ಈ ರೀತಿಯಾಗಿ ಅತ್ಯಾಚಾರಗಳು, ಕೊಲೆಗಳು ಸತತವಾಗಿ ನಡೀತಾ ಇದ್ರು ಕೂಡ ಜಿಲ್ಲಾಡಳಿತವಾಗಲಿ ಅಥವಾ ಸರ್ಕಾರವಾಗಲಿ ಯಾವುದೇ ಗಂಭೀರವಾಗಿ ಪರಿಗಣಿಸದೆ ಸುಮ್ಮನೆ ಏನೋ ಕಾನೂನು ಸುವ್ಯವಸ್ಥೆ ನಾವೆಲ್ಲ ಮಾಡ್ತೀವಿ, ಕಾನೂನು ಪ್ರಕಾರ ತನಿಖೆ ಮಾಡ್ತೀವಿ, ಹಿಡ್ಕೊಂಬರ್ತೀವಿ ಅಂತ ಹೇಳ್ತಾರೆ. ಹಿಡ್ಕೊಂಬಂದರೆ ಆ ಮಕ್ಕಳನ್ನ ತಂದು ಕೊಡೋಕೆ ಆಗ್ತದೆ ಇವರಿಗೆ. ನಂತರ ಇವೆಲ್ಲವೂ ಘಟನೆಗಳು ಕೂಡ ಕಾನೂನು ಪ್ರಕಾರ ನಡೀತಾವ. ಆದರೆ ಈ ವ್ಯವಸ್ಥೆ ಇರೋದು ಘಟನೆ ನಡೆಯೋದಕ್ಕಿಂತ ಮುಂಚೆ ಅವ್ರಿಗೆ ಯಾವ ರೀತಿ ರಕ್ಷಣಾ ಆಂತರಿಕವಾಗಿ ಭದ್ರತೆಯಲ್ಲಿ ಸಂಪೂರ್ಣವಾಗಿ ವಿಫಲ. ಜಿಲ್ಲಾಡಳಿತ ಇರ್ಬೋದು, ಯಾವ ಇಲಾಖೆ, ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲರೂ ಕೂಡ ಆಂತರಿಕ ಭದ್ರತೆ ಒದಗಿಸುವಲ್ಲಿ ವಿಫಲರಾಗ್ಯಾರ. ಸರ್ಕಾರ ಪ್ರತಿನಿತ್ಯ ಕೂಡ ಪೇಪರ್ನಲ್ಲಿ ನಾವು ಮಕ್ಕಳ ಜೊತೆ ಪೇಪರ್ ಓದಬೇಕಂದ್ರೆ ನಾಚಿಕೆ ಬಂದ್ಬಿಟ್ಟಲ್ಲ. ಪ್ರತಿನಿತ್ಯ ಕೂಡ 2-3 ಪ್ರಕರಣಗಳು ಪತ್ರಿಕೆಯಲ್ಲಿ ಬರ್ತಾನೆ ಇದ್ದಾವೆ. ಈ ಒಂದು ವಿದ್ಯಾರ್ಥಿನಿಯರು ಓದಬೇಕಂದ್ರೆ ಒಂದು ನಾಚಿಕೆ ಬರೋಂಥ ಪರಿಸ್ಥಿತಿ ಇದು. ಇವೆಲ್ಲವೂ ಕೂಡ ಓದಿದ ನಂತರ ಕೂಡ ಆ ವಿದ್ಯಾರ್ಥಿನಿಯರು ಯಾವ ರೀತಿ ಮಾನವ ಘಟಕ ಮತ್ತು ಸಿರವಾರ ಘಟಕ ಎಲ್ಲ ಪಕ್ಷ ಮುಖಂಡರೆಲ್ಲರೂ ಈ ಗ್ರಾಮದ ಭೇಟಿ ಕೊಡೋಕ್ಕೆ ಕಾರಣ ಅಶ್ವಿನಿ ಎಂಬ ಹುಡುಗಿಯ ಮೇಲೆ ಅತ್ಯಾಚಾರವೆಸಗಿ ಸುಮಾರು 3-4 ದಿನ ಆಯಿತು. ಅದು ನಮ್ಮ ಸುದ್ದಿ ತಿಳ್ಕೊಂಡ್ಬರ್ಬೇಕಾಯ್ತು, ಲೇಟ್ ಆಯಿತು. ಆದರೂ ಕೂಡ ಬಂದು ವಿಚಾರ ಮಾಡ್ಕೊಂಡು ಬಂದಿದ್ದು ಇದು ಒಂದು ಅಮಾನುಷ್ಯವಾದಂಥ ಕೃತ್ಯ. ಈ ಕೃತ್ಯ ಜರಗಬಾರ್ದು. ಈ ಕೃತ್ಯ ಜರಿದವ್ರನ್ನ ಯಾವುದೇ ಕಾರಣಕ್ಕೆ ಸರ್ಕಾರ ಬಿಡಬಾರ್ದು. ಇದು ಬಹಳ ಘೋರವಾದ ಅನ್ಯಾಯ. ಅತ್ಯಾಚಾರ ಮಾಡೋದಲ್ಲದೆ ಆಕೆನ ಕತ್ತು ಇಸಿಗಿ ಮತ್ತು ಆಕೆನ ಬಾಗಿಲು ಕೊಲ್ಲೋದಂದರೆ ಇದು ಲಾಂಗ್ ಇಂಟಿಮೇಷನ್. ಇದು ಏನಪ್ಪ ಅಂತಂದರೆ ಡೀಪ್ ಕ್ರೈಮ್ ಇರೋದ್ರಿಂದ ಇವರು ಕೂಡಲೇ ಬಂಧಿಸಿರ್ಬೋದು. ಆಗಲೇ ಇವರಿಗೆ ಜೀವಾವಧಿ ಶಿಕ್ಷೆ ಆಗೋ ಬಿಡಬಾರ್ದು. ಇಂಥವು ಏನಪ್ಪ ಅಂದರೆ ಇಂಥವು ಮುಂದೆ ಕೂಡ ಇಂಥವು ಕೂಡ ಘಟನೆಗಳು ನಡೀಬೋದು. ಸುತ್ತಮುತ್ತ ಗ್ರಾಮಗಳಲ್ಲಿ ನಡೀಬೋದು. ಏನಪ್ಪ ಇವರ ಇಂಥ ಘಟನೆ ಆಯಿತು, ಯಾರು ಏನು ಮಾಡ್ತಾನೆ ಅನ್ನೋಂಥ ಭಾವನೆಗಳು ಈ ಕ್ರಿಮಿನಲ್ಸ್ಗೆ ಬರಬಾರ್ದು. ಹಾಗೆ ಸರ್ಕಾರ ಮುನ್ನೆಚ್ಚರಿಕೆ ವಹಿಸಿ ಅವನ ಕೂಡಲೇ ಅವರಿಗೆ ಗಲ್ಲು ಶಿಕ್ಷೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು. ಮತ್ತೀಗ ಪೊಲೀಸರು ಕೂಡ ಜಿಲ್ಲಾಧಿಕಾರಿಗಳು ಹಳ್ಳಿ ಊರುಗಳ ಬಗ್ಗೆ ಸ್ವಲ್ಪ ಕ್ರಮ ವಹಿಸಬೇಕು. ಹಾಗಾಗಿ ಪೊಲೀಸ್ ವ್ಯಾನ್ಗಳು ಅಲ್ಲೆಲ್ಲಿ ಯಾವ ಗುಂಡಗಳಿದ್ದಾರೆ, ಕ್ರಮಗಳಿದ್ದಾರೆ, ಅವ್ರ ಬಗ್ಗೆ ಇಂಟಿಮೇಷನ್ ತಗೊಂಡು ಅವ್ರ ಫೋನ್ ನಂಬರ್ ತಗೊಂಡು ಅವಾಗ ಅವ್ರನ್ನ ಪರೀಕ್ಷೆ ಮಾಡಿ ಅವ್ರನ್ನ ಕರೆಸ್ತಕ್ಕಂಥ ಕೆಲಸ ಮಾಡಬೇಕು. ಯಾಕಂದರೆ ಒಂದು ಸಲ ಗುಂಡಾಗಿರಿ ಬೆಳೀತಂದರೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಈಗಲಿಂದ ನಾವು ಗುಂಡಗಳನ್ನ ಏನಪ್ಪ ಅಂತಂದರೆ ಕಂಟ್ರೋಲ್ ಮಾಡಬೇಕು. ಈಗಾಗಲೇ ಮಾನವಿಯಲ್ಲಿ ಸುಮಾರು ರಾತ್ರಿ 2 ಗಂಟೆವರೆಗೆ ಯುವಕರು ಅಡ್ಡಾಡ್ತಾರೆ. ಎಲ್ಲಿ ಬೇಕಲ್ಲಿ ಡಾಬಾಗಳಲ್ಲಿ ಕುಡಿತಾರೆ, ಕೊಂಡಾಡ್ತಾರೆ, ಕುಪ್ಪಳಿಸ್ತಾರೆ. ರಾತ್ರಿ ಯಾರು ಎಲ್ಲೆಲ್ಲ ಹಳ್ಳಿ ಊರು ಬಸ್ಸಿಗೆ ಹುಡುಕಾಗ್ತಾರೆ, ಬಸ್ ತಪ್ಪಿಸಿರ್ತಾವೆ, ಗ್ರಾಮಗಳು ಹುಡುಕಾಗ್ತಾರೆ, ಅಂಥವ್ರ ಮೇಲೆ ಅತ್ಯಾಚಾರ ಮಾಡ್ತಕ್ಕಂಥ ಕ್ರಮಗಳು ನಡೀತವೆ. ಹೀಗಾಗಿ ಸರ್ಕಾರ ಇದ್ರ ಬಗ್ಗೆ ಬಹಳ ಕೂಡಲೇ ತೀಕ್ಷ್ಣವಾದಂಥ ಒಂದು ಆ್ಯಕ್ಷನ್ ಮಾಡಬೇಕು. ಇಲ್ಲಾಂದರೆ ಜನಸಾಮಾನ್ಯರು ಮತ್ತು ಸ್ತ್ರೀಯರು ಓಡಾಡ್ತಕ್ಕಂಥ ಆಗಲ್ಲ. ಇದು ಕ್ರೀಡೆನೇ ಇಲ್ದಂಗೆ ಆಗ್ತದೆ. ಭಾರತ ದೇಶದಲ್ಲಿ ಭಾರತ ಮಾತೆ, ಆ ಹೆಣ್ಮಕ್ಳು ಅಂದರೆ ಮಾತೆ, ತಾಯಿ ಇದ್ದಂಗೆ. ತಾಯಿಗೆ ಇಂಥ ಘೋರ ಅನ್ಯಾಯಗಳಾದಾಗ ಇನ್ನು ಜನಸಾಮಾನ್ಯರ ಪರಿಸ್ಥಿತಿಗಳಲ್ಲಿ ಏನು ಇಂಥವೆಲ್ಲ ಸರ್ಕಾರ ಕೂಡಲೇ ಆ್ಯಕ್ಷನ್ ಮಾಡೋದಂತೇಳಿ ಸರ್ಕಾರವನ್ನು ಆಗ್ರಹಿಸ್ತೀವಿ. ಅಲ್ಲ ಸರ್, ಏನಂತಂದರೆ ಈಗ ದೇಶದಲ್ಲಿ ಈ ರೀತಿ ಅಮಾನವೀಯ ಘಟನೆ ನಡೀತಾ ಇದೆ ಮಹಿಳೆಯರ ಮೇಲೆ. ಮಹಿಳೆಯರು ಸ್ವತಂತ್ರವಾಗಿ ತಿರುಗಬೇಕಂತ ಹೇಳ್ತಾ ಇದ್ದಾರೆ. ಗಾಂಧೀಜಿ ಕಲ್ಪನೆ ಆಗಿತ್ತು ಸರ್. ಈಗ 12 ಗಂಟೆಯಲ್ಲಿ ಮಧ್ಯರಾತ್ರಿಯಲ್ಲಿ ಮಹಿಳೆ ಕೂಡ ಧೈರ್ಯದಿಂದ